ಘಟಾನುಘಟಿ ಹಿರಿಯ ನಾಯಕರಿಗೆ ಮಾರ್ಗದರ್ಶಿಗಳಾಗಿದ್ದಂತಹ ಜೊತೆಗೆ ತಮ್ಮ ಭವಿಷ್ಯದ ಬಗ್ಗೆ ಜ್ಯೋತಿಷ್ಯ ನುಡಿದಂತಹ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಮಾರ್ಗದರ್ಶಿಗಳಾಗಿರುವಂತಹ ದ್ವಾರಕನಾಥ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಗುರುಜಿ ನಮಸ್ತೆ. ಸಾಕಷ್ಟು ಹಿರಿಯ ನಾಯಕರಿಗೆ ಅಂದರೆ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇವಾಗ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ನೀವು ಭವಿಷ್ಯವನ್ನು ನುಡಿದಿದ್ರಿ. ನಿಮ್ಮ ಭವಿಷ್ಯ ಯಾವತ್ತೂ ಸಹ ಸುಳ್ಳಾಗಿಲ್ಲ. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನು ನೀವು ಈ ಹಿಂದೆನೇ ನುಡಿದಿದ್ರಿ. ಈಗ ಒಂದು ಕಾಲ ಎದುರಾಗಿರುವಂಥದ್ದು ಏನು ಹೇಳ್ತೀರಿ? ವಿಧಿ ಬರಹದಲ್ಲಿ ಬ್ರಹ್ಮನು ಹಣೆ ಮೇಲೆ ಬರೆದು ಕಳಿಸಿರ್ತಾನೆ. ದುಷ್ಟಾಕ್ಷರಗಳನ್ನು ಅಳಿಸಿ ಶುಭಾಕ್ಷರಗಳಲ್ಲಿ ಬರೆಯಪ್ಪ ಅಂತ ನಾವು ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ. ವಿಧಿ ಆಟದಲ್ಲಿ ಅವನೇನು ಬರೆದಿರ್ತಾನೋ ಅದು ನಡೆದೇ ನಡೆಯುತ್ತೆ. ಅದನ್ನು ನಡೆಸೋ ಶಕ್ತಿ ಗುರುಗಳಿಗೊಬ್ಬರಿಗೆ ಅಷ್ಟೇ. ಕೆಟ್ಟದಿಂದ ಬರೆದಿದ್ದರೆ ಅಳಿಸಿ ದುಷ್ಟಾಕ್ಷರ ಶುಭಾಕ್ಷರ ಮಾಡ್ತಕ್ಕಂಥ ಶಕ್ತಿ ಗುರು ಒಬ್ಬನಿಗೆ ಇರೋದು ಯಾರಿಗೂ ಶಕ್ತಿ ಇಲ್ಲ. ಶಿವನ ಕೈಲೂ ಆಗಲ್ಲ, ಬ್ರಹ್ಮನ ಕೈಲೂ ಆಗಲ್ಲ, ವಿಷ್ಣು ಕೈಲೂ ಆಗಲ್ಲ. ಅಲ್ಲಿಗೆ ಗುರುಗೆ ದೊಡ್ಡ ಸ್ಥಾನ ಇದೆ. ಆ ಗುರುಸ್ಥಾನದಲ್ಲಿ ನಾನು ಅನುಷ್ಠಾನ ಮಾಡಿ ಬಂದಿದ್ದೇನೆ. ಗಾಣಗಾಪುರಕ್ಕೆ ಹೋಗಿ ನಾನು ಭಾಳ ಹಿಂದೆನೇ ಹೇಳಿದ್ದೆ ಅವನಿಗೆ, ನೀನು ಒಳ್ಳೆ ಜಾತಕಪ್ಪ, ನೀ ಮುಖ್ಯಮಂತ್ರಿ ಆಗ್ತೀಯ, ಈ ಕರ್ನಾಟಕ ರಾಜ್ಯವನ್ನು ಆಳ್ತೀಯ ಅಂತ ನಾನು ಹೇಳಿದ್ದೆ. ಅದರಂತೆ ಆಗಿದೆ. ನನ್ನ ದೇವರು ಸುಬ್ರಹ್ಮಣ್ಯ ದೇವರು, ದತ್ತದೇವರಿಗೆ ಕೋಟಿ ನಮಸ್ಕಾರ. ಓಕೆ ಗುರುಜಿ, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಆಗ್ತಾರೆ, CM ಡಿಸೆಂಬರ್ನಲ್ಲಿ ಆಗ್ತಾರೆ ಅನ್ನುವಂಥ ವಿಚಾರ ಎಲ್ಲ ಬರ್ತಾಯಿತ್ತು. ಇದೀಗ ಇನ್ನೇನು ಮುಹೂರ್ತ ಸಹ ಫಿಕ್ಸ್ ಆಗಿರುವಂಥದ್ದು. ಯಾವ ದಿನ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನುವಂತಹ ಸಲಹೆಯನ್ನು ನೀವು ಕೊಟ್ಟಿದ್ದೀರಾ ಈಗ? ಇಲ್ಲಮ್ಮ, ಈಗ ಏನಾಗುತ್ತೆ ಕಾಂಗ್ರೆಸ್ಸಲ್ಲಿ ಯಾವ ದಿನ ಇಟ್ಟರು ಯಾವ ಮುಹೂರ್ತ ಇಟ್ಟರು ನಡೆಯೋ ಪ್ರಶ್ನೆ ಬರಲ್ಲ. ಯಾಕಂತಂದರೆ ರಾಹುಲ್ ಗಾಂಧಿಯವ್ರು ಸಿಗಬೇಕು. ಇಲ್ಲಿ ಅದೆಲ್ಲ ದೊಡ್ಡ ಪಕ್ಷ, ಅದು ಗಣ್ಯರು ಅತಿ ಗಣ್ಯರೆಲ್ಲ ಇದ್ದಾರೆ. ಈಗ ಅವರು ಶಿವಕುಮಾರ್ ಅವರು ಪ್ರಾಣ ಸ್ವೀಕಾರ ಮಾಡಬೇಕು ಅಂತಂದರೆ ಅವ್ರ ಪಕ್ಷದ ರಾಹುಲ್ ಗಾಂಧಿ ಮುಖ್ಯ, ಪ್ರಿಯಾಂಕಾ ಗಾಂಧಿ ಮುಖ್ಯ, ಸೋನಿಯಾ ಗಾಂಧಿ ಮುಖ್ಯ. ನಾವೆಲ್ಲ ನೋಡಿ ಕಷ್ಟಪಟ್ಟು ಒಂದು ಮುಹೂರ್ತ ಇಟ್ಟರೆ ಅವ್ರಿಗೆ ಬರೋಕ್ಕಾಗದೇ ಇರ್ಬೋದು. ಅದಕ್ಕೇನು ಮಾಡ್ತಾರೆ? ನಾವೇನು ಮಾಡ್ತೀವಿ ಅದನ್ನು? ಅವನು ಕೇಳ್ತಾನೆ, ಅವ್ರ ಡೇಟಿಗೆ ಬಂದು ಸಂತೋಷ ಇಲ್ಲ. ಅವ್ರೇನು ಡೇಟ್ ಕೊಡ್ತಾರೋ ಆ ಡೇಟಲ್ಲೇ ಒಳ್ಳೆ ಟೈಮ್ ಹಿಡ್ಕೊಂಡು ಮಾಡ್ಕೋಬೇಕಾಗತ್ತೆ. ಈಗ ಅದೇ ಆಗೋದು 3ನೇ ತಾರೀಕಿಗೆ ಆಗುತ್ತೆ. ಅಂದರೆ ನೀವು ಹೇಳಿದ್ರಿ ಇಂಥ ದಿನ ಅಂತ ಕೊಟ್ಟರೆ ಆಗೋದಿಲ್ಲ ಅನ್ನೋದು. ನೀವು ಒಂದಷ್ಟು ಯಾವ ದಿನಾಂಕಗಳನ್ನು ಕೊಟ್ಟಿದ್ರಿ? 30ನೇ ತಾರೀಕು ಮೇ, 3ನೇ ತಾರೀಕು ಜೂನು, 5ನೇ ತಾರೀಕು ಜೂನು ಕೊಟ್ಟಿದ್ದೆ. ಈಗ 3ನೇ ತಾರೀಕು ಫಿಕ್ಸ್ ಆಗುತ್ತೆ. 3ನೇ ತಾರೀಕು ಪ್ರಮಾಣ ವಚನ ಆಗುತ್ತೆ. ಸರ್, ಅಂದರೆ ಗುರುಜಿ ಇಂಥ ಸಮಯದಲ್ಲೇ ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನುವಂಥ ಸಲಹೆ ಏನಾದರೂ ಕೊಟ್ಟಿದ್ದೀರಾ? ಇಲ್ಲ, ಯಾರತ್ತಾದರೂ ಕೊಡ್ತಾರೆ. ಒಳ್ಳೆ ಮುಹೂರ್ತ ಕೊಡ್ತಾರೆ. 4 ಗಂಟೆಗೆ ಒಂದು ಮುಹೂರ್ತ ಇದೆ ತುಲಾ ಲಗ್ನ, ಮತ್ತು ಬೆಳಗ್ಗೆ ಆದರೆ 10 ಗಂಟೆಗೆ ಒಂದು ಕರ್ನಾಟಕ ಲಗ್ನ ಇದೆ. ಅದರಲ್ಲೇ ಸೇರಿ ನಾವು ವಾಟ್ ಈಸ್ ಅವೈಲಬಲ್ ಇನ್ ಪಂಚಾಂಗ್, ಓನ್ಲಿ ಇನ್ ದಟ್ ಟೈಮ್ ಯು ಮಸ್ಟ್ ಗೆಟ್ಸ್ ವೆಲ್. ಅದೇ ರೀತಿಯಾಗಿ ಈಗ 2 ವರ್ಷ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಈಗ CM ಆಗಿ ಪದಗ್ರಹಣವನ್ನು ಮಾಡಿದ್ರೆ ಈ 2 ವರ್ಷದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗುವಂತಹ ಸಂದರ್ಭ ಇದೆ. ಸಂಘಟನೆ ಆಗಿರ್ಬೋದು, ಚುನಾವಣೆ ಆಗಿರ್ಬೋದು, ಚುನಾವಣೆ ತಯಾರಿಯನ್ನು ಮಾಡಿಕೊಳ್ಬೇಕು. ಯಾವ ರೀತಿಯಾಗಿರುತ್ತೆ ಅವರ ಒಂದು ಭವಿಷ್ಯ? ಮನುಷ್ಯ ಹುಟ್ಟಿದ ಮೇಲೆ ಸವಾಲು ಎದುರಿಸಲೇಬೇಕು. ಸವಾಲು ಎಲ್ರಿಗೂ ಇದ್ದಿರುತ್ತೆ. ಈಗ ನಮ್ಮಲ್ಲಿ ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, 108 ಸವಾಲು ಬಂದೇ ಬರುತ್ತೆ. ಅದು ಎದುರಿಸ್ತೀವಿ, ಸಾಲ್ವ್ ಮಾಡ್ತೀವಿ. ಸನ್ಯಾಸಿಗಳಿಂದ ಹಿಡಿದು ಸಂಸಾರಿವರೆಗೂ ಸವಾಲುಗಳಿದ್ದೇ ಇರುತ್ತೆ. ಆ ಸವಾಲು ಎದುರಿಸ್ಬೇಕಾದ್ರೆ ನಮ್ಮ ದೈವಶಕ್ತಿ ಇರಬೇಕು, ನಮ್ಮ ಸದ್ಬುದ್ಧಿ ಇರಬೇಕು, ಒಳ್ಳೆಯ ಕ್ಷಮಾಗುಣ ಇರಬೇಕು. ಎಲ್ಲಕ್ಕಿಂತ ನಮಗೆ ಮೌನ ಇರಬೇಕು. ಅದಿದ್ದರೆ ಎಂಥ ಸವಾಲನ್ನು ಗೆಲ್ಲಬಹುದು. ಅವನು ಸಮರ್ಥ. ಏನೇ ಸವಾಲು ಬಂದರೂ ಗೆದ್ದು ಅವನು ರಾಜ್ಯವನ್ನು ಮುಂತುಕೊಂಡು ಹೋಗ್ತಾನೆ. ಅದನ್ನು ಅನುಮಾನ ಬೇಡ ಅದರಲ್ಲಿ. ಗುರುಜಿ, ಅದೇ ರೀತಿಯಾಗಿ 2028ರ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಡಿ.ಕೆ. ಶಿವಕುಮಾರ್ ಅವರೇ ಮುಂದುವರಿಯುವಂತಹ ಸಾಧ್ಯತೆಗಳಿದೆಯಾ ಅಂತ? ನೀ ಕೇಳಿ ಪ್ರಶ್ನೆ ಹೇಳ್ಬೇಕಾದ್ರೆ ಅವರು ಸೇರಿನ ಆದಮೇಲೆ ಬಂದರೆ ಒಳ್ಳೆಯದು. ಅವತ್ತು ನೋಡೋಣ ಕೂತ್ಕೊಂಡು ಏನಿದೆ ಅಂತ. ಈಗ ಇವತ್ತು ಯಾರೇ ಮುಹೂರ್ತ ಇಟ್ಟರು ಬರೀ ಮುಖ್ಯಮಂತ್ರಿ ಆಗಿಲ್ಲ, ಮುಖ್ಯಮಂತ್ರಿಯಾಗಿ ಇದು ಉಳಿದ ಟೈಮು. 3 ಸಿದ್ದರಾಮಯ್ಯ ಆಗ್ಬಿಟ್ಟಿದ್ದಾರೆ. ಅವರು ಬಿಡ್ತಾ ಇದ್ದ 5 ಸಿಗ್ತಿರ್ಲಿಲ್ಲ.
ಏನೋ ಅವನ ಅದೃಷ್ಟ ಚೆನ್ನಾಗಿತ್ತು, ಅವ್ರು ಬಿಟ್ಟುಕೊಟ್ಟಿದ್ದಾರೆ. ಇನ್ನೆರಡು ವರ್ಷ ಇವನು ಸಿಕ್ಕಿದೆ, ಉಳಿದ ಬಾಕಿ 2 ವರ್ಷ ಸಿಕ್ಕಿದೆ ಅಷ್ಟೇ, ಹೊಸದಾಗಿ ಏನು ಸಿಕ್ಕಿಲ್ಲ ಅಂತ. ಇಂಥ ಒಂದು ಸಂದರ್ಭ ಸಿಕ್ಕಿದ ಮೇಲೆ ಅವನಿನ್ನು ಏನೇ ಮಾಡಬೇಕಾದ್ರೂ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದ್ರೆ ಈಗಲಿಂದ ಕಷ್ಟಪಟ್ಟು ಕೆಲಸ ಮಾಡಿ ಎಲೆಕ್ಷನ್ ತಯಾರಿ ನಡೆಸಿ, ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಭ್ರಷ್ಟ ಸರ್ಕಾರ ಅಂತ ಒಂದು ಪಟ್ಟಿ ಅಂಟಿಸಿಬಿಟ್ಟಿದ್ದಾರೆ. ಅದನ್ನು ತೆಗೆದುಹಾಕಿ, ಇಲ್ಲ ನಾವು ಜನಪರವಾಗಿದ್ದೇವೆ, ನಮ್ಮ ಭ್ರಷ್ಟ ಸರ್ಕಾರ ಅಲ್ಲ ಅಂಥೇಳಿ ಕೆಲಸ ಮಾಡಿ ತೋರಿಸಿದೆ. ಯಾಕೆ ಗೆಲ್ತಾನೆ, ಅವನು ಸಮರ್ಥ. ಕೆಲಸಕ್ಕೆ ಸೋಮವಾರಿಗೆ ಅಲ್ಲವೇ ಇಲ್ಲ, ಭಾಳ ಸಮರ್ಥ. ಹಗಲು ರಾತ್ರಿ ದುಡಿತಕ್ಕಂಥವನು. ಅವನ ಸಾಧ್ಯತೆ, ಅವ್ನು ಮಾಡ್ತದ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ಖಂಡಿತ ಹೇಳ್ತೀನಿ ನಾನು. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರ ಮೊಮ್ಮಗಳು ಅದೃಷ್ಟ ಲಕ್ಷ್ಮಿಯಾಗಿ ಬಂದ್ರ ಅನ್ನುವಂಥದ್ದು. ಒಂದು ಮರ ಇದೆ, ಆ ಮರಕ್ಕೆ ನೀರು ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಟ್ರಿಮ್ ಮಾಡ್ತೀವಿ, ಯಾರು ಹುಳು ಹಿಡಿದ್ರೆ ಔಷಧಿನ ಹೊಡಿತೀವಿ. ಮರ ಬೆಳೆದು ಮೊಗ್ಗಾಗಿ ಕಾಯಾಗಿ ಹಣ್ಣಾಗಿ, ಹಣ್ಣಿನ ಮರ ಕೊಟ್ಟರೆ ಹಣ್ಣು ತಿಂತೀವಿ, ಹೂವಿನ ಗಿಡ ಕೊಟ್ಟರೆ ದೇವ್ರಿಗೆ ಇಡ್ತೀವಿ, ಅದನ್ನೆಂಥ ಮುದ್ದಾಗಿ ಹೆಣ್ಮಕ್ಳು ಹುಡ್ಕೋಬೋದು. ಅದೇ ಅಂದರೆ ಸರ್ವರ ಉಪಯೋಗಕ್ಕೆ. ಅದೇ ತತ್ವದಲ್ಲಿ ಏನು ಬಿತ್ತಿದ್ದೀವೋ ಅದನ್ನೇ ತಿನ್ನಬೇಕಲ್ವ. ಈ ಸವಾಲುಗಳು ಎಷ್ಟೊಂದಿದೆ ಅಲ್ವಾ, ಸವಾಲು ಎದುರಿಸ್ಬೇಕಲ್ಲ. ಅವನು ನಿಜವಾದ ಮುಖ್ಯಮಂತ್ರಿ ಆಗೋದು ನನ್ನ ಪ್ರಕಾರ 28ನೇ ಇಸ್ವಿಯಾಗಿ ಗೆದ್ದ ಮೇಲೆ ನಾನು ಒಪ್ಬೋದು, ಅವನು ನಮ್ಮ ಮಗ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ. ಇದು ಬಿಟ್ಟೋಗಿರೋ ಸಮಯ ಇದು. ಸರಿ, ಇದು ಈಸ್ ಓನ್ಲಿ ಟು ವರ್ಕ್ ಹಾರ್ಡ್. ಲೆಟ್ ಹಿಮ್ ಪುಟ್ ಅ ಹಾರ್ಡ್ ವರ್ಕ್ ಆ್ಯಂಡ್ ಲೆಟ್ ಹಿಮ್ ಪ್ರೂವ್ ದಟ್ ಹಿ ಈಸ್ ಫಿಟ್ ಫಾರ್ ಚೀಫ್ ಮಿನಿಸ್ಟರ್ ಫಾರ್ ನೆಕ್ಸ್ಟ್ 2 terms. ಅಂದರೆ ಇನ್ನು 2028ರ ನಂತರ ಇನ್ನೂ 5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರೇ CM ಆಗಿರ್ತಾರೆ ಅಂತ ಹೇಳ್ತೀರಾ? ಯಾಕಾಗಲ್ಲ. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದೇವ್ರು ಹೇಳ್ತಾನೆ, ದುಡ್ಡು ತಿನ್ನು ಅಂತ ಹೇಳ್ತಾನೆ ಅಲ್ವಾ. ಕಷ್ಟಪಟ್ಟು ಅವ್ರು ಕೆಲಸ ಮಾಡಿದ್ರೆ ಯಾಕಾಗಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಗುರುಜಿ, ಅದೇ ರೀತಿಯಾಗಿ ಈಗ ಪದಗ್ರಹಣವನ್ನು ಮಾಡ್ತಾರೆ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಕೊಡುವಂತಹ ಸಲಹೆಗಳೇನು, ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು? ಇಷ್ಟೇ, ಒಬ್ಬ ಮಠದ ಗುರುವಾಗಲಿ ಪೀಠದ ಗುರುಗಳಾಗಲಿ ಸನ್ಯಾಸ ಸ್ವೀಕಾರ ಆದಮೇಲೆ ಸರ್ವಸಂಗ ಪರಿತ್ಯಾಗ ಮಾಡ್ತಾರೆ. ಒಬ್ಬ ದೇಶದ ರಾಜನು ಕೂಡ ರಾಜಋಷಿಯಾಗಿ ಬದುಕಿ, ರಾಜಋಷಿಯಲ್ಲಿ ಏನಿದೆ ನಿಯಮಗಳನ್ನು ಅರಿತುಕೊಂಡು ಸಂಪೂರ್ಣವಾಗಿ ತ್ಯಾಗಕ್ಕೆ ತಯಾರಾಗಿ ಪ್ರಜಾಕ್ಷೇಮವನ್ನೇ ನೋಡ್ತೀನಿ, ಕ್ಷೇಮಕ್ಕೆ ವಿರುದ್ಧವಾಗಿ ಮಾಡಲ್ಲ, ಅಥವಾ ಪ್ರಜಾಪ್ರಭುತ್ವದ ನಡೆಯಲ್ಲಿ ಅಧರ್ಮವನ್ನು ತುಳಿಯಲ್ಲ, ಏನು ಧರ್ಮ ಇದೋ ಕಾಪಾಡಿ ಧರ್ಮ ನೀತಿ ದೇವರು ಅನ್ನೋದು ತಿಳ್ಕೊಂಡು ನಾನು ಯಾವ ಧರ್ಮದಲ್ಲಿ ಹುಟ್ಟಿದ್ದೀನೋ ಆ ಧರ್ಮವನ್ನೇ ಅನುಸರಿಸಿ ಪ್ರಜಾಪಾಲನೆಯನ್ನು ಮಾಡಿ, ಯಾವ ಒಂದು ಸರ್ಕಾರದ ಯಾವುದೇ ಒಂದು ಖಜಾನೆಯಾಗಲಿ ಯಾವುದೇ ದುಡ್ಡುಗಳು ಅತಿವ್ಯಯವಾಗಲಿ ದುರ್ವ್ಯಯವಾಗಲಿ ಆಗದೇ ಇರೋಂಗೆ ಕಾಪಾಡಬೇಕು ಅಂತ ಭಾಳ ಬಿಗಿ ಮಾತಲ್ಲಿ ಹೇಳಿದ್ದೀನಿ. ಇದಿಷ್ಟು ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶಿಗಳಾದಂತಹ ದ್ವಾರಕನಾಥ ಗುರುಜಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.